ಸ್ಯಾಟ್ಸ್ MDM ಸರ್ವರ್ ಸ್ಲೋ ಇದ್ದಂಥ ಸಂದರ್ಭದಲ್ಲಿ MDM ಹಾಜರಾತಿ ಹಾಕುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಸ್ಯಾಟ್ಸ್ ಆ್ಯಪ್ ನಿಮಗಿಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ. ನೀವು ಸ್ಯಾಟ್ಸ್ ಆ್ಯಪ್ ಈ ಆ್ಯಪ್ ನಿಮ್ಮ ಫೋನಲ್ಲಿ ಈಗಾಗಲೇ ಇದೆ. ಇದನ್ನು ಓಪನ್ ಮಾಡಿ ಈಗಾಗಲೇ ಲಾಗಿನ್ ಇತ್ತು ಅಂತಂದ್ರೆ ಈ ರೀತಿ ಬರುತ್ತೆ. ಶಾಲೆ ಹೆಸರು ಬಂದಾಗ ನೀವು ಇಲ್ಲಿ ಮೊದಲಿಗೆ ಮಾಡಬೇಕಾಗಿದ್ದು ಏನಪ್ಪ ಅಂತಂದರೆ, ನೀವು ಈಗಾಗಲೇ ನಿಮ್ಗೆ ಹಾಜರಾತಿ ಹಾಕೋದು ಗೊತ್ತಿದೆ. ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನುವಲ್ಲಿ ಅದನ್ನು ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಹಾಕ್ಕೊಳ್ತಾ ಹೋಗ್ರಿ. ಈಗ ನಾನು 1ನೇ ತರಗತಿಯ ಫಿಲ್ ಅಟೆಂಡೆನ್ಸನ್ನು ಹಾಕ್ತೀನಿ. ಹಾಕಿದಾಗ ಈಗ 1ನೇ ತರಗತಿಯ ಅಟೆಂಡೆನ್ಸನ್ನು ಹಾಕೋದ್ರ ಮೂಲಕ ಒಂದನೇ ತರಗತಿದು ಅಟೆಂಡೆನ್ಸನ್ನು ಇನ್ ಪ್ರೆಮಿಸಸ್ ಮಕ್ಕಳು ಶಾಲೆಗೆ ಬರ್ದಿರೋದ್ರಿಂದ ಇನ್ ಪ್ರೆಮಿಸಸ್ ಒಳಗೆ ಮಕ್ಕಳನ್ನು ಹಾಕಿ, ನಾನಿಲ್ಲಿ 11 ಮಕ್ಕಳು ಶಾಲೆಗೆ ಬಂದಿದ್ದಾರೆ. 11 ಮಕ್ಕಳನ್ನು ನೀವು ಇಲ್ಲಿ ಮೇಲ್ಗಡೆ ಪ್ರೆಸೆಂಟ್ ನೋಡ್ಬೋದು. 11 ಮಕ್ಕಳನ್ನು 11ನ್ನು ಹಾಕ್ತೀನಿ. ನೆಕ್ಸ್ಟ್ 2ನೇ ತರಗತಿಯಲ್ಲಿ 18 ಮಕ್ಕಳು ಬಂದಿದ್ದಾರೆ. ಮೊದಲಿಗೆ ಎಲ್ಲರನ್ನೂ ಇನ್ ಪ್ರಿಮಿಸಸ್ ಒಳಗೆ ಹಾಕ್ತೀನಿ. 18 ಮಕ್ಕಳನ್ನು ಹಾಕಿ 18 ಮಕ್ಕಳು ಬಂದಿದ್ದಾರೆ. ಅದೇ ರೀತಿ 3ನೇ ತರಗತಿಯಲ್ಲಿ ಹಾಕ್ತೀನಿ. 3ನೇ ತರಗತಿಯಲ್ಲಿ ಇಲ್ಲಿ ಸಹಿತ 18 ಮಕ್ಕಳು ಬಂದಿದ್ದಾರೆ. ಇನ್ನೇ ಸ್ಕೂಲ್ ಪ್ರೆಮಿಸಸ್ 18 ಮಕ್ಕಳು. ಇನ್ನು 4ನೇ ತರಗತಿಯೊಳಗೆ ಒಟ್ಟು 27 ಮಕ್ಕಳಿದ್ದಾರೆ. 27 ಮಕ್ಕಳು ಬಂದಿದ್ದಾರೆ. ನೆಕ್ಸ್ಟ್ 5ನೇ ತರಗತಿ ಹಾಜರಾತಿಯನ್ನು ಹಾಕಿದಾಗ 5ನೇ ತರಗತಿ ಹಾಜರಾತಿ ಈಗಾಗಲೇ ಆಲ್ರೆಡಿ ಹಾಕಿದೆ 5, 6, 7. ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ನೀವು ಇಲ್ಲಿ ಮೂಲೆಯಲ್ಲಿ ಇರ್ತಕ್ಕಂಥ ಈ 3 ಚುಕ್ಕಿ, ಇಲ್ಲಿ 3 ಚುಕ್ಕಿ ಕಾಣ್ತಾವಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಸಿಂಕ್ ಡಾಟಾ ಅಂತಿದೆ ನೋಡ್ಬೋದು. ಸಿಂಕ್ ಡಾಟಾವನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಂತರ ನಿಮಗೆ ಇಲ್ಲಿ ಅಪ್ಲೋಡ್ ಮಾಸ್ಟರ್ ಅಂತ ಇದೆ. ಅಪ್ಲೋಡ್ ಮಾಸ್ಟರ್ ಈಗ ಆಲ್ರೆಡಿ ಇರೋದರಿಂದ ನೀವೇನು ಮಾಡಬೇಕಂದ್ರೆ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೀವು ಕೇವಲ ಮಕ್ಕಳ ಹಾಜರಾತಿ ಹಾಕಿರೋದ್ರಿಂದ ಮಕ್ಕಳ ಚೆಕ್ ಬಾಕ್ಸನ್ನು ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಅಪ್ಲೋಡ್ ಡಾಟಾ ಇಲ್ಲಿ ಕೆಳಗಡೆ ಬರುತ್ತಲ್ಲ, ಅಪ್ಲೋಡ್ ಡಾಟಾವನ್ನು ಕ್ಲಿಕ್ ಮಾಡಬೇಕು. ಆದ ನಂತರ ಸಿಂಕ್ ಆಗುತ್ತೆ. ಸಿಂಕ್ ಆದ ನಂತರ ಈ ರೀತಿ ಡಾಟಾ ಸಿಂಕ್ರೈಸೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಒತ್ತಿ. ಅದಾದ ನಂತರ ನೀವೀಗ ಡೌನ್ಲೋಡ್ ಮಾಸ್ಟರ್ಗೆ ಹೋಗಿ ಕೆಳಗಡೆ ಇಲ್ಲಿ ಡೌನ್ಲೋಡ್ ಡಾಟಾ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಎಲ್ಲ ತರಗತಿಯ ಹಾಜರಾತಿಗಳು ಸಿಂಕ್ ಆಗ್ತಾ ಬರುತ್ತೆ. ಈ ರೀತಿ ಡಾಟಾ ಡೌನ್ಲೋಡ್ ಕಂಪ್ಲೀಟ್ ಅಂತ ಓಕೆ ಒತ್ತಿ. ಈಗ ನಂತರ ನೀವು ನಿಮ್ಮ ಡ್ಯಾಶ್ಬೋರ್ಡನ್ನು ಓಪನ್ ಮಾಡಿ ನೋಡಿ. ಇದನ್ನು ಡ್ಯಾಶ್ಬೋರ್ಡನ್ನು ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿದಾಗ ಈಗ ಎಲ್ಲ ತರಗತಿಗಳ ಹಾಜರಾತಿ ಇಲ್ಲೇ ಬಂದಿದೆ. ಈಗ ನಾವು ನೇರವಾಗಿ ಕ್ರೋಮ್ಗೆ ಹೋಗೋಣ. ಕ್ರೋಮ್ಗೆ ಹೋಗಿ ನೀವು ಇಲ್ಲೇ ಮಾಡಬೇಕಂದ್ರೆ STSMDM ಲಾಗಿನ್ ಅಂತ ಟೈಪ್ ಮಾಡಿ ನಂತರ ನೀವು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಸ್ಯಾಟ್ಸ್ ಲಾಗಿನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಅದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಈ ರೀತಿ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ID ಈಗಾಗಲೇ ಸ್ಯಾಟ್ಸ್ದ ಡೈಸ್ ನಂಬರು ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕೋದ್ರ ಮೂಲಕ ನೀವು ಈ ರೀತಿ ಕ್ಯಾಪ್ಚಾವನ್ನು ಹಾಕಿದ ನಂತರ 0 ಹಾಕಿ ನಂತರ ಲಾಗಿನ್ ಆದ ತಕ್ಷಣ ಏನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ 3 ಗೆರೆಗಳು ಕಾಣ್ತಾ ಇದ್ದಾವೆ ನೋಡ್ರಿ. ಇಲ್ಲಿ 3 ಗೆರೆಗಳು ಕಾಣ್ತಾ ಇದ್ದಾವೆ ನೋಡ್ರಿ. ಈ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು MDM ಬೆನಿಫಿಷರಿ ಅಂತ ತಿಳ್ಕೊಂಡು ಇಲ್ಲಿ ಕಾಣ್ತಾ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ನೋಡ್ಬೋದು ನ್ಯೂ ಅಂತ ಆಪ್ಷನ್ ಇದೆ. ಈ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ನೀವು ನಿಮ್ಮ ಫೋನನ್ನು ಅಡ್ಡವಾಗಿ ಹಿಡಿದುಕೊಂಡ ನಂತರ ನಿಮ್ಮ ಫೋನಲ್ಲಿ ಈಗಾಗಲೇ ನೀವು ಸ್ಯಾಡ್ಸ್ ಆ್ಯಪ್ನಲ್ಲಿ ಹಾಕಿದಂಥ ಎಲ್ಲ ಹಾಜರಾತಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಕೆಳಗಡೆ ಒಂದು ಸಬ್ಮಿಟ್ ಅಂತ ಬಟನ್ ಇದೆ, ಇದನ್ನು ಸಬ್ಮಿಟ್ ಒತ್ತಿದ ನಂತರ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ನೋಡಬಹುದು, ಇಲ್ಲಿ ಈ ರೀತಿ ಪ್ರಿಸ್ಕ್ರಿಪ್ಷನ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ನಂತರ ಈಗ ನಿಮ್ಮದು ಮಾಹಿತಿ ಪೂರ್ಣ ಆಯ್ತಂದ ನೀವು ಇಲ್ಲಿ ಕೆಳಗಡೆ ನೋಡಬಹುದು. ಇದು 176 ನಾವು ಹಾಕಿದಂಥ ಮಾಹಿತಿ ಕರೆಕ್ಟ್ ಬಂದಿದೆ. ಈ ರೀತಿಯಾಗಿ ನಾವು ಸ್ಯಾಟ್ಸ್ MDM ಆ್ಯಪ್ ಸ್ಲೋ ಇದ್ದಾಗ ಈ ರೀತಿಯಾಗಿ ನಾವು ಸ್ಯಾಟ್ಸ್ MDMನಲ್ಲಿ ಅಟೆಂಡೆನ್ಸನ್ನು ತುಂಬಬಹುದು.